ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಒನ್ ರೈಡ್ ಕನ್ನಡಿಗ. ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಫುಲ್ ಡೇ ರೈಡ್ ಯಾವ ಕಡೆ ಅಂತಂದರೆ ಡಿ ಹಿಲ್ಸ್ ಕಡೆಗೆ. ಕ್ಲೈಮೇಟು ವೆದರ್ ಅಂತೂ ಸಕ್ಕತ್ತಾಗಿರುತ್ತೆ. ಸೇಮ್ ನಂದಿ ಹಿಲ್ಸ್ ಹೆಂಗೋ ಇದು ಅದೇ ಥರನೇ. ಬಟ್ ನಂದಿ ಹಿಲ್ಸ್ಗೇನಂದರೆ ಏರ್ಪೋರ್ಟ್ ರೋಡ್ ಗಂಟೆ ಟ್ರಾಫಿಕ್ಕು ಕಿರಿಕಿರಿ ಇರುತ್ತೆ. ಬಟ್ ಇಲ್ಲಿ ಈ ಕಡೆ ಏನಂತ ದಾಬಸ್ಪೇಟೆಯಿಂದ ನೀವು ಒಂದ್ಸಲ ರೈಡ್ ತೊಗೊಂಡ್ರೆ ಅದಾದಮೇಲೆ ನಿಮಗೆ ಒಂದು 40 ಕಿಲೋಮೀಟರ್ಸು ನಮ್ಮದೇ ಟ್ರಾವೆಲ್ ಮಾಡ್ಬೋದು. ನೀವು ಒಂದು 5-6 ಗ್ಯಾಂಗ್ ಇದಾವೆ ಅಲ್ಲಿ. ಸುಮ್ಮನೆ ನೀರಿನ ಹತ್ರ ಹೋಗಿ ಆಟ ಆಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಫ್ಯಾಮಿಲಿಗೆ ಯಾರು ಜವಾಬ್ದಾರಿ? ಹೋದರೆ ನಾಮದ ಚಲುಮೆ ತುಮಕೂರು, ಹಿಂದ್ಗಡೆ ಹೋದರೆ ಉಂಡಿಗೆರೆ ಬೆಂಗಳೂರು, ರೈಟ್ ತೊಗೊಂಡ್ರೆ ಡಿ ಹಿಲ್ಸ್ ಕಡೆಗೆ. ಆ್ಯಕ್ಚುಲಿ ಒನ್ ಟೈಮ್ ಅದು ಡಿ ಹಿಲ್ಸಿಗೆ ಬನ್ನಿ. ಜಸ್ಟ್ ಒಂದು 70 ಕಿಲೋಮೀಟರ್ಸ್ ಅಷ್ಟೇ ಬೆಂಗಳೂರಿಂದ. ಇಲ್ಲಿ ಎಷ್ಟು ಏರ್ ಪಿನ್ ಬೆಂಡ್ ಬರುತ್ತೆ ಅಂತ ಕೌಂಟ್ ಮಾಡೋಣ. ಕೌಂಟ್ ಮಾಡ್ಕೊಂಡು ಮೇಲ್ಗಡೆ ಹೋಗೋಣ. ಅದೇನು ಇವಾಗ ನನ್ನ ಪ್ಲ್ಯಾನ್ ಇರೋದು. ಮೊದಲನೇ ಏರ್ ಪಿನ್ ಬೆಂಡ್ 4 ಏರ್ ಪಿನ್ ಬೆಂಡ್ ಆಗಿದೆ. ಇವಾಗ ನಮ್ಮ ಡಿ ಹಿಲ್ಸ್ನ 5ನೇ ಏರ್ ಪಿನ್ ಬೆಂಡ್. ಬ್ರದರ್, ಜಸ್ಟು ಬ್ರೇಕ್ಫಾಸ್ಟ್ ಮುಗೀತು. ಡಿ ಹಿಲ್ಸ್ ಆರ್ಚ್ ಕೂಡ ಕ್ರಾಸ್ ಮಾಡ್ತಾ ಇದ್ದೀರಿ. ಹೌಸ್ ಬಂದಾಗೆಲ್ಲ ಉಸಿರು ಕಟ್ಟುತ್ತೆ ಗುರು ನನಗಂತೂ. ಇಡ್ಲಿ ವಡೆ ಅಂತೂ ಚೆನ್ನಾಗಿತ್ತು. ವಾಟ್ರ್ ಒಂದು ಮಿಕ್ಕಿತ್ತು, ಅದಕ್ಕೆ ವಾಟ್ರ್ ಬಾಟ್ಲು ಸಹ ತೊಗೊಂಬಂದ್ಬಿಟ್ಟೆ. ಯಾಕಂದರೆ ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲು ನಾನು ಕ್ಯಾರಿ ಮಾಡೋದಿಲ್ಲ ಈ ಥರ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂತಂದರೆ. ಬಟ್ ನಾನು ಈ ಸಲ ಬರುವಾಗ ಟಾಪ್ ಬಾಕ್ಸ್ ಆಗಲಿ, ನಾನು ಬ್ಯಾಗ್ ಅದು ಆಗಲಿ ಏನೂ ತೊಗೊಂಬಂದಿಲ್ಲ. ಜಸ್ಟು ರೈಡಿಂಗ್ ಜಾಕೆಟ್ ಹಾಕ್ಕೊಂಡೆ, ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ, ಶೂ ಬಟ್ಟೆ ಹಾಕ್ಕೊಂಡೆ ಸೀದಾ ಬಂದೆ ಡಿ ಹಿಲ್ಸ್ಗೆ. ಹಾಗಾಗಿ ನಾನೇನು ಕವರ್ ಬ್ಯಾಗ್ ಅದು ಆಗಲಿ ಟಾಪ್ ಬಾಕ್ಸ್ ಆಗಲಿ ಏನು ತೊಗೊಂಬಂದಿಲ್ಲ. ಇಲ್ಲಾಂದರೆ ನಾನು ಮನೆಯಿಂದ ವಾಟ್ರ್ ಬಾಟ್ಲು ತೊಗೊಂಬರ್ತಾಯಿದ್ದೆ, ಸ್ಟೀಲ್ ವಾಟ್ರ್ ಬಾಟ್ಲು. ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲು ಜಾಸ್ತಿ ಯೂಸ್ ಮಾಡೋದಿಲ್ಲ. ತೊಗೊಂಡ್ರೂ ಅಲ್ಲೇ ನಾನು ಒಂದು ಸ್ಟೀಲ್ ವಾಟ್ರ್ ಬಾಟ್ಲ್ ಹಾಕ್ಕೊಂಡು ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲನ್ನ ಅಲ್ಲೇ ಡಸ್ಟ್ಬಿನಲ್ಲಿ ಹಾಕ್ಬಿಡ್ತೀನಿ ಅಂಗಡಿಗಳ ಹತ್ರ. ನಾನು ಟ್ರಾವೆಲ್ ಮಾಡಿದ್ದೆಲ್ಲ ಮೋಸ್ಟ್ಲಿ ನಾನು ಹಿಂಗೆ ಮಾಡಿದ್ದು. ನೋಡೋಣ, ಮುಂದ್ಗಡೆ ಒಂದು ಲೇಕ್ ಬರುತ್ತಂತೆ, ಡಿ ಹಿಲ್ಸ್ ಲೇಕು. ಆ ಲೇಕ್ ವಿಸಿಟ್ ಮಾಡಿಕೊಂಡು ಅಲ್ಲಿಂದ ಬೆಟ್ಟ ಹತ್ತಬೇಕು. ಬಟ್ ರೋಡ್ ಚೆನ್ನಾಗಿದೆ ಅಂತಂದ. ಬಟ್ ರೋಡು ಏನು ಗುರು, ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿ ಪ್ಯಾಚ್ ಇದೆಯಲ್ಲ, ಸ್ವಲ್ಪ ಗಾಡಿ ಸ್ಟೇಬಲ್ ಇಲ್ಲ. ವಾಟ್ರ್ ಬಾಟ್ಲು ಅಲ್ಲಿ ಕಣ ಎಲ್ಲಿ ಕಣ ಅಂತ ತಲೆ ಕೆಟ್ಟೋಗುತ್ತೆ ಗುರು ಈ ವಾಟ್ರ್ ಬಾಟ್ಲು. ಬಟ್ ವಾಪಸ್ ಬರುವಾಗ ಅದೇ ಹೋಟ್ಲಲ್ಲಿ ತಿಂದ್ರಲ್ಲ, ಅಲ್ಲೇ ಹೋಟ್ಲಲ್ಲಿ ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ಗೆ ಹಾಕ್ಬಿಡೋಣ. ಡಿ ಹಿಲ್ಸ್ ಲೇಕ್ ನೋಡ್ತಾ ಇದ್ದೀರಲ್ಲ, ಲೆಫ್ಟ್ ಸೈಡಲ್ಲಿ ಲೇಕ್ ಇದೆ. ಹಂಗೆ ಅಲ್ಲಿ ಬೇಲಿ ಕೂಡ ಹಾಕಿದ್ದಾರೆ. ಒಳಗಡೆ ನಿಷೇಧಿಸಿದೆ, ಯಾರು ಒಳಗಡೆ ಹೋಗ್ಬಾರ್ದು ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಹಂಗೂ ಸುಮಾರು ಜನ ರೈಡರ್ಸ್ಗಳೆಲ್ಲ ಹೋಗ್ತಿದ್ದಾರೆ ಒಳಗಡೆ. ಬಟ್ ಅದೆಲ್ಲ ತಪ್ಪು ಬ್ರೋ. ಯಾಕಂದರೆ ಒಳಗಡೆ ಎಲ್ಲ ಹೋಗ್ಬಾರ್ದು. ಒಂದು ಸಲ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದ್ಮೇಲೆ ನಾವು ಯಾಕೆ ಹೋಗಬೇಕು? ಪ್ರಕೃತಿನ ಈಚೆಯಿಂದ ನೋಡಬೇಕು, ಖುಷಿ ಪಡಬೇಕು. ಅದು ಬಿಟ್ಟರೆ ಅಲ್ಲೋಗಿ ನಿಂತ್ಕೊತೀನಿ, ಆಟ ಆಡ್ತೀನಿ ನೀರಲ್ಲಿ, ಅದೆಲ್ಲ ಮಾಡ್ಬಾರ್ದು. ನೋಡಿ ಲೆಫ್ಟ್ ಸೈಡಲ್ಲಿ ಒಂದು 5-6 ಗ್ಯಾಂಗ್ ಇದಾವೆ ಅಲ್ಲಿ. ಸುಮ್ಮನೆ ನೀರಿನ ಹತ್ರ ಹೋಗಿ ಆಟ ಆಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಫ್ಯಾಮಿಲಿಗೆ ಯಾರು ಜವಾಬ್ದಾರಿ? ಫ್ಯಾಮಿಲಿನ ಯಾರು ನೋಡ್ಕೊತಾರೆ? ಎಲ್ಲೋ ದೂರದಿಂದ ಬರ್ತೀರಾ, ಪ್ರಕೃತಿನ ನೋಡಬೇಕು, ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಅದರಲ್ಲಿ ಸರ್ಕಸ್ ಮಾಡೋಕ್ಕೆ ಹೋಗಬಾರ್ದು. ಪ್ರಕೃತಿ ಜಾಗದಲ್ಲಿ ಲೈಫು ಈಸಿ ಇಲ್ಲ. ಇನ್ನು ಈ ಲೇಕ್ ಆದಮೇಲೆ ರೋಡ್ ಅಂತೂ ಮಸ್ತಾಗಿದೆ. ಇನ್ನು ಪೀಸ್ಫುಲ್ಲಾಗಿ ರೈಡ್ ಮಾಡೋಣ. ನಿಯರ್ ಬೈ ಡಿ ಹಿಲ್ಸ್ ಹತ್ರ ಒಂದು ಸರ್ಕಲ್ ಬರುತ್ತೆ. ಒಂದು ಕಡೆ ತುಮಕೂರು ನಾಮದ ಚಲುಮೆ ಹೋಗ್ಬೋದು, ಮತ್ತು ವಾಪಸ್ ನಾವು ಬಂದಿರೋ ರೂಟೆ ಬ್ಯಾಂಗ್ಳೂರು. ರೈಟ್ ತೊಗೊಂಡೆ ಡಿ ಹಿಲ್ಸ್ ಕಡೆಗೆ. ಆ ಸರ್ಕಲ್ ಹತ್ರ ಹೋಗಿ ಅಲ್ಲಿಂದ ಶುರು ಮಾಡೋಣ. ನಮ್ಮ ಮಚ್ಚಗನ್ ಮೊದಲೇ ಒಂದು ಸರ್ಕಲ್ ಸಿಗುತ್ತೆ ಅಂತ ಹೇಳಿದ್ದ, ಇದೇ ಸರ್ಕಲ್ ಅನ್ಕೊತೀನಿ. ನೋಡಿ ಸೀದಾ ಹೋದರೆ ನಾಮದ ಚಲುಮೆ ತುಮಕೂರು, ಹಿಂದ್ಗಡೆ ಹೋದರೆ ಉಂಡಿಗೆರೆ ಬೆಂಗಳೂರು, ರೈಟ್ ತೊಗೊಂಡ್ರೆ ಡಿ ಹಿಲ್ಸ್ ಕಡೆಗೆ. ಓ, ಇದೇನ ಸರ್ಕಲ್ ಅದು? ಓಕೆ. ಇನ್ನು ಇಲ್ಲಿಂದ ಒಂದು 7 ಕಿಲೋಮೀಟರ್ಸು 6 ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಪು ವರ್ಕ್ ಆಗ್ತಾಯಿಲ್ಲ, ಯಾಕಂದರೆ ನೆಟ್ವರ್ಕ್ ಇಲ್ಲ ಇಲ್ಲಿ. ಇವತ್ತು ಸ್ಯಾಟರ್ಡೆ ಆಗಿರೋ ಕಾರಣ ಯಾರೂ ಇಲ್ಲ, ರೋಡ್ ಫುಲ್ ಖಾಲಿ ಇದೆ. ಅದೇ ಸಂಡೇ ಟೈಮ್ ಬಂದುಬಿಟ್ರೆ ಹೆವಿ ಬೈಕ್ ಇರುತ್ತೆ. ಆಲ್ಮೋಸ್ಟ್ ನನ್ನ ಮುಂದೆ ಆಪೋಸಿಟ್ ಪಾಸ್ ಆದವು. ಇವಾಗ ಟೈಮ್ ಪ್ರೆಸೆಂಟ್ ಟೈಮ್ ಬಂದು 9:10 ಏನೋ ಆಗ್ತಾಯಿದೆ. ಬಂತು ಗುರು, ಸೂಪರ್ ಟರ್ನಿಂಗ್ ಬಂತು. ಲೊಕೇಶನ್ ಮಾತ್ರ ಮಸ್ತಾಗಿದೆ. ಓ, ಇಲ್ಲಿ ಚಾರ್ಜ್ ಮಾಡ್ಬೋದು ಅನಿಸುತ್ತೆ. ಎಷ್ಟಿದೆ ಸರ್ ಟಿಕೆಟ್ ಪ್ರೈಸು? 10? ಓಕೆ. ಓಕೆ ಸರ್.
ಏನು ಜಸ್ಟ್ ಅಷ್ಟೇ 10 ರೂಪಾಯಿ ಚಾರ್ಜು. ಕಾರಿಗೆ ಬಂದಿದ್ದು 30 ರುಪೀಸ್ ಏನೋ ಎಕ್ಸ್ಟ್ರಾ ಚೀಟಿ ಇಟ್ಕೊಂಡಿದ್ರು. ಏನಿಲ್ಲ, ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆ, ನೆಟ್ವರ್ಕ್ ಬರೋದಿಲ್ಲಲ್ಲ ಇಲ್ಲಿ? ನೋ ನೆಟ್ವರ್ಕು. ಓಕೆ, ಫೈನಲ್ ಆಗಿ ಇನ್ನೊಂದು 3 ಕಿಲೋಮೀಟ್ರ್ ಇರಬೇಕು ಡಿ ಡಿ ಹಿಲ್ಸು. ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಂದ್ಕೊತೀನಿ ಬಿಟ್ಟಿದ ಮೇಲ್ಗಡೆ. ಫೈನಲ್ ಆಗಿ ಇನ್ನು ಒಂದು 3 ಕಿಲೋಮೀಟರ್ಸ್ ಇರಬೇಕು. ಇಲ್ಲಿ ಎಷ್ಟು ಏರ್ ಪಿನ್ ಬೆಂಡ್ ಬರುತ್ತೆ ಅಂತ ಕೌಂಟ್ ಮಾಡೋಣ. ಕೌಂಟ್ ಮಾಡ್ಕೊಂಡು ಮೇಲ್ಗಡೆ ಹೋಗೋಣ, ಅದೇನು ಇವಾಗ ನನ್ನ ಪ್ಲ್ಯಾನ್ ಇರೋದು. ಬಟ್ ಲೊಕೇಶನ್ನು, ಈ ವೆದರ್ ಮಾತ್ರ ಸಖತ್ತಾಗಿದೆ. ಹಾಗೆ ಮಳೆ ಕೂಡ ಬರೋ ಚಾನ್ಸಸ್ ಇದೆ. ಇಲ್ಲೊಂದು ಹನಿ ಬೀಳ್ತದೆ. ಮೊದಲನೇ ಏರ್ ಪಿನ್ ಬ್ಯಾಂಡ್, ಎರಡನೇ ಏರ್ ಪಿನ್ ಬ್ಯಾಂಡ್. ಗಾಡಿ ಹೋಗ್ತಾ ಇಲ್ವೇ? ಫಸ್ಟ್ನೇ ಗರ್ಗೆ ಹಾಕ್ಲೇಬೇಕಾ? ಮರದಿ ಕಳಿ ಬಡಾಟೋನೇ. 3ನೇ ಏರ್ ಪಿನ್ ಬೆಂಡ್ ಇದು. ಅನ್ನ ಸರ್ಕಸ್ ಮಾಡ್ತಾ ಇದೆಯಾ? ಫ್ರಂಟ್ ಬ್ರೇಕ್ ಹಿಡಿದ್ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡಿಸ್ತಾನೆ. ಇದು ನಮ್ಮ 4ನೇ ಏರ್ ಪಿನ್ ಬ್ಯಾಂಡ್. ಒದ್ದಾಡ್ತಾ ಇದೆಯಾ? ಫಸ್ಟ್ನೇ ಗಿರ್ಗೆ ಹಾಕು. ನೋಡಿಯೋ, ರೈಸ್ ಆಗ್ತಾ ಇದ್ದಾನೆ. ನಾನು ವಾಟ್ರ್ ಬಾಟ್ಲ್ ಒಂದು ತಲೆ ನಾನು ಎಲ್ಲೇ ಟ್ರಾವೆಲ್ ಮಾಡಲಿ ಟಾಪ್ ಬಾಕ್ಸ್ ಇಲ್ದಂಗೆ ನಾನು ಟ್ರಾವೆಲ್ ಮಾಡೋದಿಲ್ಲ. ಅಂದರೆ 4 ಏರ್ ಪಿನ್ ಬೆಂಡ್ ಆಗಿದೆ. ಇವಾಗ ನಮ್ಮ ಡಿ ಡಿ ಹಿಲ್ಸ್ನ 5ನೇ ಏರ್ ಪಿನ್ ಬೆಂಡ್. ಇದು ಪರವಾಗಿಲ್ಲ, ಇದು ಲಾಂಗ್ ಆಗಿದೆ. ಇದು 6ನೇ ಏರ್ ಪಿನ್ ಬೆಂಡ್. ಮೋಸ್ಟ್ಲಿ ಸ್ಪೀಡಾಗಿ ಹೋಗ್ಬೋದು, ಬಟ್ ಏನಂತಂತಂದರೆ ಸ್ವಲ್ಪ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಕೆಳಗಡೆ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ. ಇದು 7ನೇ ಏರ್ ಪಿನ್ ಬೆಂಡ್. ಇಲ್ಲಿಗೆ ಮುಗಿಯುತ್ತೆ ಅಂದ್ಕೊತೀನಿ. ಹಾಗೆ 8ನೇ ಏರ್ ಪಿನ್ ಬೆಂಡ್. ಆಯಿತು ನೋಡಿ, ಅಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ರೋಡ್ ಕಾಣಿಸ್ತದಲ್ಲ, ಆ ರೋಡಿಂದ ಇಲ್ಲಿಗೆ 9ನೇ ಏರ್ ಪಿನ್ ಬೆಂಡ್. ಇಲ್ಲಿವರೆಗೂ ಬಂದಿದ್ದಾರೆ. ಇದು ಮುಗಿತಾ ಅನಿಸುತ್ತೆ. ಫೈನಲಿ 10ನೇ ಏರ್ ಪಿನ್ ಬೆಂಡ್ ಇದೆ. 10 ಮುಗೀತು. ಇನ್ನು ಎಷ್ಟಿದ್ದಾವೆ ಭಗವಂತ? ಯೋಗಿ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಅನ್ಸುತ್ತೆ ಮೇಲ್ಗಡೆ. ಆ್ಯಕ್ಚುಲಿ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಒಂದೇ. 11ನೇ ಏರ್ ಪಿನ್ ಬೆಂಡ್. ಇದೇನು ಅಷ್ಟು ಅನ್ನೋದಿಲ್ಲ, ಬಟ್ ಫೈನಲಿ ಇದು 12 ಅನಿಸುತ್ತೆ. ಅದು ಇಲ್ಲಿಗೆ 12. ಇನ್ನು ಡೆಡ್ ಎಂಡ್ ಹೋಗುತ್ತೆ ಈ ರೋಡ್. ಹಂಗೆ ಡೆಡ್ ಎಂಡ್ ಹೋಗುತ್ತೆ. ಡೆಡ್ ಎಂಡಲ್ಲಿ ಲೆಫ್ಟ್ ಸೈಡಲ್ಲಿ ಮೆಟ್ಲಿದೆ. ನನಗೆ ಆ್ಯಕ್ಚುಲಿ ಮೈಗೆ ಹುಷಾರಿಲ್ಲ. ಮೆಟ್ಲತ್ತು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಬಿಡೋದು ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಅಲ್ಲಿ ಹೋಗಿ ನೋಡೋಣ. ಬಟ್ ಆ ಬೆಟ್ಟಿನ ಮೇಲ್ಗಡೆ ಇದೆ ಯೋಗಿ ನರಸಿಂಹಸ್ವಾಮಿ ದೇವಾಲಯ. ಸ್ನೇಹಿತರೆ, ಖಂಡಿತ ಬೆಂಟ್ಲೆಲ್ಲ ಹತ್ತಕ್ಕಾಗೋದೇ ಇಲ್ಲ ನನ್ನ ಕೈಯಲ್ಲಿ. ಯಾಕಂದರೆ ತುಂಬ ಸುಸ್ತಾಗ್ತೈತೆ. 2 ಇಡ್ಲಿ, 1 ವಡೆ, 1 ಲೆಮನ್ ಟೀ ಅದು ಕುಡ್ದೆ ತಿಂದೆ ಎಲ್ಲೋಯ್ತೋ ಏನಾಯ್ತೋ ಗೊತ್ತಿಲ್ಲ. ಸುಸ್ತಂತೂ ಇನ್ನೂ ಕಮ್ಮಿ ಆಗಿಲ್ಲ. ಹಾಗಾಗಿ ಮೆಟ್ಲು ಹತ್ತೋದು ಬೇಡ ಅಂತ ವಾಪಸ್ ಇಳಿತಾ ಇದ್ದೀರಿ ಕೆಳಗಡೆಗೆ. ಬಟ್ ಹತ್ತುವಾಗ ಎಷ್ಟು ಪ್ರೆಷರ್ ಇತ್ತು ಬೈಕಿಗೆ, ಇಳಿಯುವಾಗ ಅಷ್ಟು ಪ್ರೆಷರ್ ಅಂತೂ ಖಂಡಿತ ಇರೋಲ್ಲ. ನ್ಯೂಟ್ರಲಲ್ಲೇ ಹೋಗ್ಬೋದು. ಸುಮ್ಮನೆ ಗೇರ್ ಬಾಕ್ಸ್ ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು ನಾನು ಗೇರ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ರ್ಯಾಶ್ ಆ್ಯಂಡ್ ಡ್ರೈವ್ ಮಾಡೋಣ. ಈ ವೆದರ್ ಅಂತೂ ಅಲ್ಟಿ ಆಗಿದೆ. ನೀವು ಬ್ಯಾಕ್ ವೆದರ್ ನೋಡ್ತಾ ಇರ್ತೀರ, ಕ್ಲೈಮೇಟು ಫುಲ್ ಮೋಡ ತುಂಬ್ಕೊಂಡಿರುತ್ತೆ. ನನ್ನ ಕ್ಯಾಮ್ರಾದಲ್ಲೆಲ್ಲ ಕತ್ಲ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಒನ್ ಟೈಮ್ ಅದು ಡಿ ಡಿ ಹಿಲ್ಸಿಗೆ ಬನ್ನಿ. ಜಸ್ಟ್ ಒಂದು 70 ಕಿಲೋಮೀಟರ್ಸ್ ಅಷ್ಟೇ ಬೆಂಗಳೂರಿಂದ. ಬೆಂಗಳೂರಿಗೆ ಪ್ರತಿಯೊಬ್ಬರು ಡಿ ಡಿ ಹಿಲ್ಸ್ಗೆ ಬರಲೇಬೇಕು. ಬಂದರೆ ವೆದರ್ ಅಂತೂ ಸಖತ್ತಾಗಿರುತ್ತೆ. ಈ ಕಡೆ
ಕ್ಲೈಮೇಟು ವೆದರ್ ಅಂತೂ ಸಕ್ಕತ್ತಾಗಿರುತ್ತೆ. ಸೇಮ್ ನಂದಿ ಹಿಲ್ಸ್ ಹೆಂಗೋ ಇದು ಅದೇ ಥರನೇ. ಬಟ್ ನಂದಿ ಹಿಲ್ಸ್ಗೇನಂದರೆ ಏರ್ಪೋರ್ಟ್ ರೋಡ್ ಗಂಟ ಟ್ರಾಫಿಕ್ಕು ಕಿರಿಕಿರಿ ಇರುತ್ತೆ. ಬಟ್ ಇಲ್ಲಿ ಈ ಕಡೆ ಏನಂತ ದಾಬಸ್ಪೇಟೆಯಿಂದ ನೀವು ಒಂದ್ಸಲ ರೈಟ್ ತೊಗೊಂಡ್ರೆ ಅದಾದಮೇಲೆ ನಿಮಗೆ ಒಂದು 40 ಕಿಲೋಮೀಟರ್ಸು ನಮ್ಮದೇ ಟ್ರಾವೆಲ್ ಮಾಡ್ಬೋದು ನೀವು, ವಿತ್ ಬೈಕ್ ಅದು ಆಗಲಿ ಕಾರ್ ಅದು ಆಗಲಿ. ಇವಾಗ ಒಂದು ಮ್ಯೂಸಿಕ್ ಆ್ಯಡ್ ಮಾಡೋಣ. ಫೈನಲಿ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ ನೆಲಮಂಗಲ ಹತ್ತತ್ರ ಇದ್ದೀರಿ. ಇಷ್ಟೊತ್ತು ನನ್ನ ವಿಡಿಯೋ ವ್ಲಾಗ್ನ ನೋಡಿರೋ ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.